ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇವತ್ತಿನ ವ್ಲಾಗ್ ನಾನು ನೈಟ್ ವ್ಲಾಗಿಂದ ಸ್ಟಾರ್ಟ್ ಮಾಡಿದೆ. ನಮ್ಮ ಮನೇಲಿ ಇವತ್ತು ಒಬ್ಬಟ್ಟು ಮಾಡಿದ್ರು. ಅದಾದಮೇಲೆ ನಾನು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಅದು ಹಿಂದಿನ ದಿವಸದ ವ್ಲಾಗ್ ಆಗಿತ್ತು. ತಿರ್ಗಾ ನೆಕ್ಸ್ಟ್ ಡೇ ಮಾರ್ನಿಂಗ್ ಪಾಪುನೂ ಅಷ್ಟೇ. ಇವಾಗ ನಾವಿರೋದ್ರಿಂದ ಅವನು ಮನೇಲಿ ಮಕ್ಕಳು ಇರೋದ್ರಿಂದ ಇವರಿಬ್ಬರು ಎದ್ದಿದ ತಕ್ಷಣವೇ ಇವನು ಎದ್ಬಿಡ್ತಾನೆ. ಸೌಂಡ್ ಆಗುತ್ತಲ್ವಾ, ಅದಕ್ಕೆ ನಮ್ಮಲ್ಲಿ ಆಟ ಆಡ್ಕೊಂಡಿರ್ತಾನೆ ಅವನು ವಾಕರಲ್ಲಿ. ಇವರಿಬ್ರು ಅಷ್ಟೇ, 3 ಜನನೂ ಇವಾಗ ಬೆಳಗ್ಗೆ ಎದ್ದಿದ ತಕ್ಷಣ ಒಂಥರ ಚೆನ್ನಾಗಿ ಅನಿಸುತ್ತೆ ಅವ್ರದ್ದು. ಬೆಳಗ್ಗೆನೇ ಸ್ವಲ್ಪ ಈಚೆ ಹೋಗೋದಿತ್ತು. ಈ ಬಿಸಿಲಲ್ಲಿ ಫಸ್ಟ್ ಕೋಲ್ಡ್ ಬಾದಾಮ್ ಮಿಲ್ಕ್ ಕುಟ್ಬಿಟ್ಟು ನಾನು ನನ್ನ ತಂಗಿ ಇಬ್ಬರು ಇವಾಗ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ನಾವು ಇವಾಗ ತಿರ್ಗಾ ಫ್ಯಾಬ್ರಿಕ್ ತೊಗೋಬೇಕಾಗಿತ್ತು ಮತ್ತು ದುಪ್ಪಟ್ಟ ರೀತುಗೆ ಲಂಗ ದಾವಣಿಗೆ ದುಪ್ಪಟ್ಟ ಬೇಕಾಗಿತ್ತು ಅಂದ್ಬಿಟ್ಟು ಅದು ಮತ್ತು ನಮ್ಮ ಇಬ್ಬರು ದಿಹಾನ್ಗೆ ನಕ್ಷತೆಗೇನು ಫ್ಯಾಬ್ರಿಕ್ ಬೇಕಾಗಿತ್ತು. ಅವ್ರಿಗೆ ವೇಸ್ಟ್ ಕೋಟ್ ಸ್ಟಿಚ್ ಮಾಡಿಸೋದಕ್ಕೆ. ಅದಕ್ಕೆ ನಾನು ಸ್ವಲ್ಪ ಟ್ರೆಡಿಷ್ನಲ್ ಆಗಿ ನೋಡೋಣ ಅಂದ್ಬಿಟ್ಟು ಫ್ಯಾಬ್ರಿಕ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಇವಾಗ ನಾವು ಹೋಗಿದ್ದು ವಿಜಯನಗರಲ್ಲೇ. ಇದೆಲ್ಲ ಬ್ಲೌಸ್ಗೆಲ್ಲ ಅಂತೂ ತುಂಬಾ ಚೆನ್ನಾಗಿತ್ತು. ನನಗೆ ಒಂದಕ್ಕಿಂತ ಒಂದು ತುಂಬ ಇಷ್ಟನೇ ಆಗ್ತಾಯಿತ್ತು. ಮತ್ತು ನಾವು ಇವಾಗ ಬೇರೆ ಏನೋ ತೊಗೊಳಕ್ಕೆ ಹೋಗಿರೋದು, ಡೈವರ್ಟ್ ಆಗಬಾರ್ದು ಅಂದ್ಬಿಟ್ಟು ಬರೀ ನಾವು ಏನು ಅಂದ್ಕೊಂಡಿದ್ವೋ ಅದು ಮಾತ್ರ ತೊಗೊಂಡು ಬಂದ್ವಿ. ದುಪ್ಪಟ್ಟಾಗೆ ನಾವು ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದನ್ನು ತೊಗೊಂಡಿದ್ದು ನಾವು. ದಿಹಾನ್ಗೆ ನಕ್ಷತ್ಗೆ ಕಲಂಕಾರಿ ಪ್ರಿಂಟಲ್ಲಿ ಈ ಥರ ತೊಗೊಂಡಿದ್ದು. ಇದಂತೂ ತುಂಬ ಯೂನಿಕಾಗಿ ಚೆನ್ನಾಗಿತ್ತು ಎಲ್ಲದಕ್ಕೂ. ಇವಾಗ ನನಗೂ ಅಷ್ಟೇ, ಇವಾಗ ಬೇರೆದಕ್ಕೆ ಏನಾದರೂ ತೊಗೊಳ್ಳೋಣ ಅಂದ್ಬಿಟ್ಟು ಇಷ್ಟ ಆಯಿತು. ಬಟ್ ತೊಗೊಳಕ್ಕೆ ಹೋಗಿಲ್ಲ. ಇವಾಗ ಸದ್ಯಕ್ಕೆ ಇನ್ನೇನು ಫಂಕ್ಷನ್ಸ್ ಏನೂ ಇಲ್ಲ, ತೊಗೊಂಡು ಸುಮ್ಮನೆ ಯಾಕೆ ಅಂದ್ಬಿಟ್ಟು ತೊಗೊಂಡಿಲ್ಲ. ಇದರಲ್ಲೇ ತುಂಬ ಕಲರ್ಸ್ ಇತ್ತು ನೋಡಿ, ಇವಾಗೆಲ್ಲ ತೋರಿಸ್ತಾ ಇದ್ದೀನಿ ನಾನು. ಒಂದು 5 to 6 ಕಲರ್ಸ್ ಇತ್ತು. ಎಲ್ಲನೂ ಅಷ್ಟೇ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಇವಾಗ ಈವ್ನಿಂಗ್ ಒಂದು ಬರ್ತ್ಡೇ ಪಾರ್ಟಿ ಇತ್ತು ನನ್ನ ಫ್ರೆಂಡ್ ಅವ್ರ ಮಗುದು. ಸೊ ನನಗೆ ಗಿಫ್ಟ್ ತೊಗೊಂಡೋಗೋಣ ಮಗುಗೆ ಅಂದ್ಬಿಟ್ಟು, 3 years ಬೇಬಿ ತೊಗೊಂಡೋಗೋಣ ಅಂದ್ಬಿಟ್ಟು ನಾನು ಇವಾಗ ಬಂದಿದ್ದೀವಿ ಇಲ್ಲಿ, ನಾನು ನನ್ನ ತಂಗಿ ದಿಹಾನೆಲ್ಲ. ನಾನು ಬಾಯ್ ಬೇಬಿ ಅಲ್ವಾ, ನಾನು ಕಾರ್ಸ್ ಆ ಥರದ್ದೆಲ್ಲ ನೋಡೋಣ ಅಂದ್ಕೊಂಡೆ. ಮತ್ತು ಇವಾಗ 3 years ಮಕ್ಳಿಗಂದರೆ ಇದೆಲ್ಲ ಪಝಲ್ಸ್ ಎಲ್ಲ ಚೆನ್ನಾಗಿದೆ ಅಂತ ಅಂದರು. ಸೊ ಇದೆಲ್ಲ ಡಿಫ್ರೆಂಟ್ ಆಗಿರುತ್ತೆ, ಮತ್ತು ಅನಿಮಲ್ಸ್ ಅಂದಮೇಲೆ ಮಕ್ಳಿಗೆ ಇಷ್ಟನೇ ಆಗುತ್ತೆ ಅಂದ್ಬಿಟ್ಟು ಅನಿಮಲ್ಸ್ ಪಝಲ್ ತೊಗೊಂಡು ಇವಾಗ ಗಿಫ್ಟ್ ಪ್ಯಾಕ್ ಮಾಡಿಸ್ಕೋತಾ ಇದ್ದೀವಿ. ಇಲ್ಲಿಂದ ನಾವು JP ನಗರಲ್ಲಿ ಇದ್ದಿದ್ದು ಬರ್ತ್ಡೇ. ನಾನು ಇಂಚರ ಮತ್ತು ಮಕ್ಕಳು ಇಬ್ಬರು ಹೋಗಿದ್ವಿ. ಆಮೇಲೆ ನಮ್ಮ ಯಜಮಾನ್ರು ಅಲ್ಲಿಂದ ಹಂಗೆ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರು. ಸೊ ಹಾಗೆ ನಾವು ಹೋಗ್ಬೇಕಾದ್ರೆ ಅಂತೂ ಸಖತ್ ಟ್ರಾಫಿಕ್ ಇತ್ತು. ಏನಂತ ಗೊತ್ತಿಲ್ಲ, ಅವತ್ತು ಫುಲ್ಲು ಟ್ರಾಫಿಕ್. ಹೋಗ್ಬೇಕಾದ್ರೂ ಟ್ರಾಫಿಕ್ಕು, ಬರಬೇಕಾದ್ರೂ ಟ್ರಾಫಿಕ್ ಇತ್ತು. ಈಗ ನನ್ನ ತಂಗಿ ಪಾಪುಗಂತೂ ನಾವೆಲ್ಲಾದರೂ ಹೋಗ್ತಾ ಇದ್ದೀವಿ ಅಂತ ಅಂದರೆ ಅವನಿಗೆ ಇವಾಗ ನನ್ನ ನೋಡಿ ನಗ್ತಾ ಇರ್ತಾನೆ, ನನ್ನ ಹತ್ರ ಬರಲೇಬೇಕು ಅಂತ. ಈ ಮಕ್ಕಳನ್ನ ನೋಡಿ ಅಂತೂ ದಿಹಾನ್ ಅಂತೂ ಜಾಸ್ತಿ ಅಟ್ಯಾಚ್ಮೆಂಟ್ ಅವನು. ನಾವೆಲ್ಲಾದರೂ ಹೋಗ್ತಾ ಇದ್ದೀವಿ ಅಂದರೆ ಅವನಿಗೆ ಫುಲ್ಲು ಇದಾಗ್ತಾ ಇರುತ್ತೆ. ನಾವು ಬರೋವರೆಗೂ ಮನೇಲಿ ಅವನಿಗೆ ಹುಡ್ಕಾಡ್ತಾ ಇರ್ತಾನೆ. ಬರ್ತಡೇಲಿ ಅಷ್ಟು ನಾನು ವೀಡಿಯೋ ಏನೂ ಮಾಡ್ಕೊಂಡಿಲ್ಲ, ಯಾಕಂತಂದರೆ ಎಲ್ಲರಿಗೂ ಕಂಫರ್ಟಬಲ್ ಇರಲ್ಲ ಅಂದ್ಬಿಟ್ಟು. ಮಮ್ಮಿ ಮನೇಲಿ ಇವಾಗ ನಾವು ಎದ್ದಿದ ತಕ್ಷಣ ಕಾಫಿ, ರಸ್ಕ್ ಎಲ್ಲ ರೆಡಿ ಇರುತ್ತೆ. ಇವತ್ತು ನಮ್ಮ ಮನೆ ಮಿನಿ ಗಾರ್ಡನಲ್ಲಿ ಒಂದು ಹೂವು ಬಿಟ್ಟಿತ್ತು. ಒಂಥರ ಫುಲ್ಲು ಖುಷಿ ಅನಿಸ್ತಾ ಇರುತ್ತೆ. ಆ ಹೂವು ಇಟ್ಕೊಂಡು ಆ ದೇವ್ರ ಹತ್ರ ಇಡೋವರೆಗೂ ಒಂಥರ ಸಮಾಧಾನ ಇರಲ್ಲ. ಹಾಯ್ ಇವಾಗ ನೆಕ್ಸ್ಟ್ ಹಂಗೆ ಮಾರ್ನಿಂಗ್ ಬ್ಲಾಗ್. ಇವಾಗ ಒಂದು ಫಂಕ್ಷನ್ ಇದೆ, ನಾಮಕರಣ ಫಂಕ್ಷನ್ನು. ಅದಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಪಿಂಕ್ ಕಲರ್ ಸ್ಯಾರಿ ಹಾಕೊಂಡಿದ್ದೀನಿ. ನಕ್ಷತ್ರ ರೆಡಿ ಆಗಿದ್ದಾನೆ. ಇಲ್ಲಿ ನಾನು ಮಮ್ಮಿ ದೀಪಿಕಾ ಅಕ್ಕ ಎಲ್ಲ ಹೋಗೋಣ ಅಂತ ಈ ಕಡೆಯಿಂದ. ಫುಲ್ ಸ್ಯಾರಿ ಇವಾಗ ತೋರಿಸ್ತೀನಿ. ನಾರ್ಮಲ್ ಆಗಿ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಅಣ್ಣ ಹೇಳ್ಕೊಡ್ತಾ ಇದ್ದಾನೆ ನೋಡಿ, ಹೇಳು. ಅಮ್ಮ, ಅಜ್ಜಿ, ತಾತ,
ಕಪ್ಪು ಕಾಯ ನೀನು ನೋಡಲಿ ಮಮ್ಮ ಈ ಸಮ್ಮರಲ್ಲಿ ಎಲ್ಲಾದರೂ ಫಂಕ್ಷನ್ ಅಟೆಂಡ್ ಮಾಡೋದು, ಹೋಗಿ ತಿರ್ಗಾ ವಾಪಸ್ ಬರೋದು, ರೆಡಿ ಆಗಿಬಿಟ್ಟು ಅಂದರೆ ಫುಲ್ಲು ಸುಸ್ತಾಗ್ಬಿಡುತ್ತೆ. ಇವಾಗ ಫಂಕ್ಷನ್ ಅಟೆಂಡ್ ಮಾಡಿದ್ವಿ. ಅಲ್ಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮಕ್ಳದ್ದು ಊಟ ಟೈಮ್ ಆಗೋಗ್ಬಿಟ್ಟಿತ್ತು. 1 ಇಬ್ಬರೂ ಅಷ್ಟೇ ಫುಲ್ ಹಠ ಮಾಡ್ತಾಯಿದ್ರು. ಸೊ ಊಟಕ್ಕಂತ ಹೋದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ಅಲ್ಲಿ ತುಂಬ ನಾನು ಫಂಕ್ಷನಲ್ಲೆಲ್ಲ ಜಾಸ್ತಿ ವ್ಲಾಗ್ ಮಾಡಲ್ಲ. ಎಲ್ಲಿ ಕಂಫರ್ಟಬಲ್ ಇರುತ್ತೋ ಅಲ್ಲಿ ಮಾತ್ರ ನಾನು ವ್ಲಾಗ್ ಮಾಡೋದು. ಅಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡೆ ಅಷ್ಟೇ. ಇವಾಗ ಮನೆಗೆ ಬಂದಿದ್ದಾದಮೇಲೆ ದಿಹಾನ್ ಕ್ಲೇಯಲ್ಲೆಲ್ಲ ಆಟ ಆಡ್ತಾ ಇದ್ದಾನೆ. ನಮ್ಮ ಮಮ್ಮಿ ಈ ಥರ ಗಣೇಶ ಮಾಡಿಕೊಟ್ಟಿದ್ರು ಅವನಿಗೆ. ಕ್ಲೇ ನಿನ್ನೆ ಬರ್ತ್ಡೇ ರಿಟರ್ನ್ ಗಿಫ್ಟ್ ಎಲ್ಲ ಕೊಟ್ಟಿದ್ರಲ್ಲ, ಈ ಥರ ಅವನಿಗೆ ಹೇಳ್ಕೊಡ್ತಾಯಿದ್ರು ಗಣೇಶ ಮಾಡೋದು ಅದೆಲ್ಲನೂ. ಅವ್ನು ಇವಾಗ ಜಸ್ಟ್ ಶೇಪ್ಸ್ ಆ ಥರದ್ದೆಲ್ಲ ಮಾಡ್ಕೋತಾ ಇದ್ದ. ಒಂಥರ ಏನೋ ಡೈವರ್ಷನ್ ಅಷ್ಟೇ. ಫೋನು ಟಿ ವಿ ಅದೆಲ್ಲ ಏನೋ ನೋಡ್ದಿರ ಈ ಥರ ಏನೋ ಕಲರಿಂಗು ಅದೆಲ್ಲ ಮಾಡ್ಕೋತಾ ಇರ್ತಾನೆ. ಇದು ಬಂದು ನಮ್ಮ ತಂಗಿ ನಾಮಕರಣಕ್ಕೆ ನಮ್ಮ ಮಮ್ಮಿ ಹಾಕೋತಾ ಇರೋ ಸ್ಯಾರಿ. ಡಿಸೈನ್ ಆಗಿರ್ಬೋದು ಮತ್ತು ಇದು ಕುಚ್ಚು ಅದೆಲ್ಲನೂ. ಇವಾಗ ಸ್ಯಾರಿ ಕಲರ್ ಬಂದು ಪಿಂಕ್ಗೆ ಡಾರ್ಕ್ ಮೆರೂನು ಮತ್ತು ಒಂಥರ ಪಿಂಕ್ ಶೇಡೇ ಬರುತ್ತೆ, ಇದು ಡಬಲ್ ಶೇಡು. ಅದು ತೊಗೊಂಡಿರೋದು. ಮತ್ತು ಅದಕ್ಕೆ ಈ ಥರ ವರ್ಕ್ ಮಾಡಿಸಿದ್ದಾರೆ. ಫುಲ್ ಹೈ ನೆಕ್, ಕ್ಲೋಸ್ ನೆಕ್ ಮಾಡಿ ಈ ಥರ ವರ್ಕ್ ಮಾಡಿಸಿರೋದು. ಸಿಂಪಲ್ಲಾಗಿ ಫ್ರಂಟ್ ಎಲ್ಲ ಥ್ರೆಡ್ ವರ್ಕ್ ಮಾಡಿಸಿದ್ದಾರೆ. ಮತ್ತು ಇವಾಗ ಹೆಂಗಿದ್ರು ಲಾಂಗ್ ಬಾರ್ಡರ್ಸೇ ಬರುತ್ತಲ್ಲ ಸ್ಲೀವ್ಸ್ಗೆ, ಅಲ್ಲೂ ಏನು ವರ್ಕ್ ಮಾಡಿಸ್ಕೊಂಡಿಲ್ಲ. ಕುಚ್ಚು ಈ ಥರ ಕ್ರೋಶದಲ್ಲಿ ಹಾಕ್ಸ್ಕೊಂಡಿದ್ದಾರೆ, ಸಣ್ಣಕ್ಕೆ ಒಂದು ಲೈನು. ಇದು ನಮ್ಮ ಅತ್ತೆನೇ ಹಾಕ್ಕೊಟ್ಟಿರೋದು. ನಾನು ಯಾವಾಗಲೂ ತೋರಿಸ್ತೀನಲ್ಲ, ನಮ್ಮ ಮಮ್ಮಿ ಅವರ ತಮ್ಮನ ಹೆಂಡ್ತಿ ಅವರೇ ನಮ್ಮ ಸ್ಯಾರೀಸ್ಗೆಲ್ಲ ಹಾಕ್ಕೊಡೋದು. ಕ್ರೋಶ ಆಗಿರ್ಬೋದು ಎಲ್ಲ ಪ್ರತಿಯೊಂದೂ ಕುಚ್ಚು ಅದೆಲ್ಲನೂ. ಇವಾಗ ನಮ್ಮ ಮಮ್ಮಿ ಸ್ಯಾರಿ ಇದಾಗಿತ್ತು. ವಾಕರ್ ನಿನ್ನ ಬಟ್ಟೆ ಕಲರ್ ಮ್ಯಾಚಿಂಗ್ ನೋಡಿಲಿ. ಹಾಯ್ ಮಾಡು, ಬಾಯ್. ಏನಕ್ಕೆ ಇವತ್ತು ಹೊಸ ಬಟ್ಟೆ ಹಾಕೊಂಡಿರೋದು ನೀವು? ಹೌದಾ? ಏನಕ್ಕೆ ಹಾಕೊಂಡಿರೋದು ನೀವು? ಫ್ರೈಡೇ. ನಿದ್ದೆ ಮಾಡಲ್ವಾ ನೀವು? ಎಷ್ಟೊತ್ತಿಂದ ಎದ್ದಿರೋದು? ಜಡ ಹಾಕ್ಲ ನಿಂಗೆ? ತೆಗಿ ಕೈ. ಈಸ್ಕೊಂಡೆ ಅರ್ಧೇ ಆಗ್ತಾನೆ. ನಾನು ಓಯ್ ಅಂದ್ರೂ ಇಲ್ಲ, ಏನಂದ್ರೂ ಇಲ್ಲ. ಕೊಡು ಪುಟ್ಟು. ರಶು ಮಮ್ಮಿಗೆ ಜ್ಯೂಸ್ ತಗೊಂಬಾ. ಫಸ್ಟ್ ನೀವು ಕೊಡಿ ಕಾಸು, ಆಮೇಲೆ ಹೇಳಿ. ಜ್ಯೂಸ್ ತಗೊಂಬ ಹೋಗು. ಚಿನ್ನಿ ಕಾಸಿಲ್ಲ, ಈಸ್ಕೊಂಬಾರ್ದು ಚಿನ್ನಿ. ದಿಹಾನ್, ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡಿ. ಥ್ಯಾಂಕ್ ಯು.